ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಮ್ಮ ಕಡೆಯಿಂದ ರೀಸೆಂಟ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ಟ್ರಾವೆಲಿಂಗ್ ಫುಟೇಜ್ ಅಂತ. ಈ ಯೂಟ್ಯೂಬ್ ಚಾನಲ್ನ ಉದ್ದೇಶ ಕರ್ನಾಟಕದಲ್ಲಿರೋ ಮೇನ್ ಟ್ರೆಕ್ಕಿಂಗ್ ಸ್ಪಾಟ್ಸ್ಗಳು, ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ. ಇದು ಒಂದು ನಮ್ಮ ಮೊದಲ ಪ್ರಯತ್ನ. ಇದು ನನ್ನ ಫಸ್ಟ್ ಬ್ಲಾಗ್ ಮಾಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್. ಸೊ ನಾವು ಚೂಸ್ ಮಾಡಿರೋ ಟ್ರೆಕ್ಕಿಂಗ್ ಸ್ಪಾಟ್ ಬಂದ್ಬಿಟ್ಟು ನಿಜಕಲ್ ಬೆಟ್ಟ ಅಂತ. ಇಷ್ಟು ಜನ ಹೋಗಿರ್ತೀರಾ, ನೋಡಿರ್ತೀರಾ. ನಮ್ಮ ಕಡೆಯಿಂದ ಒಂದು ರಿವ್ಯೂ ಇರಲಿ ಅಂತ. ಸೊ ನಾವು ರೀಸೆಂಟ್ಲಿ ಲಾಸ್ಟ್ ವೀಕ್ ಸಂಡೇ ಹೋಗಿದ್ವಿ. ಸೊ ನಿಜಗಲ್ ಬೆಟ್ಟ ಹೋಗ್ಬೇಕಾದ್ರೆ ನೀವು ಇಟ್ಸ್ ಲೊಕೇಟೆಡ್ ಇನ್ ದಾಬಸ್ಪೇಟೆ. ಸೊ ಇದು ದಾಬಸ್ಪೇಟೆ ಲೊಕೇಟ್ ಆಗಿದೆ. ಇಲ್ಲಿಂದ ಅರೌಂಡ್ 50 to 60 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಆಗುತ್ತೆ ನಿಮಗೆ, 60 to 70 ಕಿಲೋಮೀಟರ್ಸ್. ಸೊ ನೀವು ಅರ್ಲಿ ಮಾರ್ನಿಂಗ್ ಬಿಟ್ರೆ ಒಳ್ಳೇದು, ಬಿಕಾಸ್ ಆಮೇಲೆ ಬಿಸಿಲಾಗ್ಬಿಟ್ರೆ ಸೊ ನಿಮಗೆ ಟ್ರೆಕ್ಕಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ನಿಜಗಲ್ ಬೆಟ್ಟ ನೀವು ದಾಬಸ್ಪೇಟೆ ರೀಚ್ ಆಗಿ ಒಂದು 2 ಕಿಲೋಮೀಟರ್ಸ್ ಮುಂದೆ ಹೋದ್ರೆ ಸ್ವಲ್ಪ ರೈಲ್ವೇದು ಅಂಡರ್ ಪಾಸ್ ಇದೆ. ಸೊ ನೀವು ಅಲ್ಲಿ ಲೆಫ್ಟ್ ತಗೊಂಡು ಸ್ವಲ್ಪ ಆಫ್ ರೋಡಿಂಗ್ ಹೋಗ್ಬೇಕು, ಅರೌಂಡ್ 400 ಮೀಟರ್ಸ್ ಮ್ಯಾಕ್ಸಿಮಮ್, 200 to 400 ಮೀಟರ್ಸ್ ಮ್ಯಾಕ್ಸಿಮಮ್. 4 ವೀಲರ್ಸ್ ಬೆಟರ್ ನಾಟ್ ಟು ಗೋ. ಅಲ್ಲೊಂದು ಡಾಬಾ ಬರುತ್ತೆ, ಬೇಕಾದ್ರೆ ನೀವು ಅಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. 2 ವೀಲರ್ಸ್ ಆದ್ರೆ ಈಸಿಯಾಗಿ ಹೋಗ್ಬೋದು. 2 ವೀಲರ್ಸ್ ಆದ್ರೆ ಈಸಿಯಾಗಿ ಹೋಗ್ಬೋದು. ಅಂಡ್ ಬನ್ನಿ, ಇವತ್ತು ನಿಮ್ಗೆ ಪರಿಚಯ ಮಾಡಿಸ್ತಾ ಇರೋದು ನಿಜಗಲ್ ಬೆಟ್ಟ. ಲೆಟ್ಸ್ ರೋಲ್ ಔಟ್ ದ ವಿಡಿಯೋ. ಇದು ಎಂಟ್ರಿ ಪಾಯಿಂಟ್ ನಿಮಗೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಅಲ್ಲಿಂದ ಆಫ್ ರೋಡಿಂಗ್ ಬರಬೇಕು ನೀವು. ಆಫ್ ರೋಡಿಂಗ್ ಬಂದಾದ್ಮೇಲೆ ಸೊ ಎಂಟ್ರಿ ಪಾಯಿಂಟ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿಂದ ಲೆಟ್ಸ್ ಗೋ. 1 hour ಟ್ರೆಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ನಾವು. ಸೊ ಲೊಕೇಶನ್ಸ್ ಮಾತ್ರ ಸಖತ್ತಿದೆ. ಸೊ ಕೆಲವರು 20-30 ಮಿನಿಟ್ಸ್ ಅಂತ ಇದ್ದಾರೆ ಎಲ್ಲ. ನೋಡ್ಬೇಕು ಎಷ್ಟಾಗತ್ತೆ, ಎಷ್ಟು ನಿಮಿಷ ಆಗುತ್ತೆ ಅಂತ. ಕೆಲವರು 1 hour ಅಂತ ಹೇಳಿದ್ರು. ಸೊ ಬನ್ನಿ ನೋಡ್ಸೋಣ. ಸೊ ನಿಮಗೆ ಟ್ರೆಕ್ಕಿಂಗ್ ಈ ಥರ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಪ್ರಾಪರ್ ಪ್ಲೇಸ್ ಅಂತ ಇರಲ್ಲ. ಸೊ ಈ ಮಣ್ ರೋಡಲ್ಲೇ ಹೋಗ್ಬೇಕು ನೀವು. ಸೊ ಮೇಲ್ಗಡೆ ಲೊಕೇಶನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು, ಬಟ್ ನಿಮಗೆ ಹತ್ತೋ ಕೆಪಾಸಿಟಿ ಇರಬೇಕಷ್ಟೆ. ಸೊ ಈ ಥರ ಇರುತ್ತೆ ರೋಡು ನೋಡಿ. ನಮ್ಮ ಫ್ರೆಂಡ್ ಪಾಪ ಕಷ್ಟಪಟ್ಟು ಹತ್ಕೊಂಡ್ ಬರ್ತಾ ಇದ್ದಾರೆ. ಬನ್ನಿ ಬೇಗ ಹೋಗೋಣ. ಸ್ವಲ್ಪ ಕಷ್ಟ ಆಗುತ್ತೆ ವಿಡಿಯೋ ಮಾಡ್ಬೇಕಾದ್ರೆ. ಸೊ ಮೇಲ್ಗಡೆ ಒಂದು ಆಂಜನೇಯ ಟೆಂಪಲ್ ಇದೆಯಂತೆ, ನೋಡ್ಬೇಕು ಹೇಗಿದೆಯೋ ಅಂತ. ಸೊ ಇದೇ ಆಂಜನೇಯ ಟೆಂಪಲ್ಲು. ಮೇಲ್ಗಡೆ ಬಂದರೆ ನಿಮಗೆ ಯಾರೋ ಮಾರ್ನಿಂಗ್ ಪೂಜೆ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿದೆಯಲ್ಲ ಅದೇ ನಿಜಗಲ್ ಬೆಟ್ಟ. ಇವಾಗ ಹೋಗ್ತಾ ಇರೋದು. ನಮಸ್ಕಾರ ಹಾಕ್ಬೋಣ. ಕಪಡಪ್ಪ ತಂದೆ, ಶ್ರುತಿಗೆಕ್ಕಾಗಲ್ಲ, ಕ್ಷಮಿಸ್ಬಿಡು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಮಾತಾತ್ಮಜಂ ವಾನರಯೋಗಯುಕ್ತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಎಲ್ರೂ ಕಾಪಾಡಪ್ಪ. ಸೊ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಪ್ರಾಪರ್ ರೋಡ್ ಅಂತ ಇರಲ್ಲ.
ಸೊ ಈ ಥರ ಮಣ್ ರೋಡು, ಮುಂದೆ ಸ್ವಲ್ಪ ಮೆಟ್ಲಿದೆ. ಸೊ ಬೇಕಾದ್ರೆ ನೀವು ಹೋಗ್ಬೋದು. ಈ ಥರ ಮಧ್ಯ ಕಲ್ಲು ಅದು ಇದೆಲ್ಲ ಇರುತ್ತೆ. ಸೊ ನೀವು ಬೆಟರು ಶೂ ಹಾಕೊಂಬಂದ್ರೆ ಸೇಫ್ಟಿಯಾಗಿ ಟ್ರೆಕ್ ಮಾಡ್ಬೋದು. ಚಪ್ಪಲಿ ಹಾಕೊಂಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಟ್ರೆಕ್ ಮಾಡೋದಕ್ಕೆ. ಸೊ ಮಧ್ಯ ಜಾಗ ಇರಲ್ಲ ನಿಮಗೆ, ನೀವೇ ರೋಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬಿ ಕೇರ್ಫುಲ್ ಅಷ್ಟೇ. ಇಟ್ಸ್ ಬೆಟರ್ ಟು ಟೇಕ್ ಸಮ್ ರೆಸ್ಟ್. ಸ್ವಲ್ಪ ರೆಸ್ಟ್ ತಗೊಂಡು ಹತ್ತಿದ್ರೆ ಒಳ್ಳೇದು. ಸಿಂಪಲ್ ಟ್ರೆಕ್, ಸ್ವಲ್ಪ ಕಷ್ಟ ಇದೆ. ಸೊ ಹೈಟ್ ಈ ಥರ ಇದೆಯಲ್ಲ, ಸ್ವಲ್ಪ ಹತ್ತದು ಲೇಟ್ ಆಗ್ಬೋದು. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಅರ್ಲಿ ಮಾರ್ನಿಂಗೇ ಬರ್ಬೇಕಾಗಿತ್ತು ಇನ್ನ, ಬಟ್ ಏನು ಮಾಡ್ತೀರ, ಲೇಟ್ ಆಯಿತು. ಬನ್ನಿ ಮುಂದೆ ಹೋಗೋಣ. ಸೊ ಇದೆ ನೋಡಿ ಮೇನ್ ಪೀಕ್ ಫಾರ್ ನಿಜಗಲ್ ಬೆಟ್ಟ. ಸಖತ್ ವ್ಯೂ ಇದೆ. ನೀವು ಅರ್ಲಿ ಮಾರ್ನಿಂಗ್ ಎಷ್ಟು ಬೇಗ ಬರ್ತೀರೋ ಅಷ್ಟು ಒಳ್ಳೆಯದು. ಅರ್ಲಿ ಮಾರ್ನಿಂಗ್ ಇನ್ನು ಫಾಗ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಎಂಜಾಯ್ ದ ವ್ಯೂ. ಈ ಥರ ಲೊಕೇಶನ್ಗೆ ಬಂದಮೇಲೆ ಫೋಟೋ ಶೂಟ್ ಮಾಡಿದ್ರೆ ಹೇಗೆ ಹೇಳಿ? ಬನ್ನಿ ನಮ್ಮ ಫೋಟೋ ಶೂಟ್ದು ಒಂದು ಗ್ಲಿಮ್ಸ್ನ ನಿಮಗೆ ತೋರಿಸ್ತೀವಿ. This is the final destination for
ನಿಜ್ಗಲ್ ಬೆಟ್ಟ. ಸೊ ಸೂಪರ್ ಆಗಿದೆ, ಎಲ್ಲ ಬನ್ನಿ ಎಕ್ಸ್ಪ್ಲೋರ್ ಮಾಡಿ. ಸೈನಿಂಗ್ ಆಫ್ ಫ್ರಮ್ ನಿಜ್ಗಲ್ ಬೆಟ್ಟ. ಥ್ಯಾಂಕ್ ಯು. ಸೊ ಫೈನಲಿ ಕೆಳಗಿಳಿದಾಯಿತು. ಸೊ ಒನ್ ಆಫ್ ದ ಬೆಸ್ಟ್ ಟ್ರೆಕ್. ಸೊ ಬೆಳಗ್ಗೆ ಬೇಗ ಬಂದರೆ ಒಳ್ಳೆಯದು, ಇಲ್ಲ ಬಿಸಿಲಿರುತ್ತೆ ಜಾಸ್ತಿ. ಸೊ ಈ ಥರ ಮುಂದೆ ಹೆಚ್ಚಿನ ವೀಡಿಯೋಗಳು ಮಾಡ್ತಾ ಇರ್ತೀವಿ. ಹೊಸದಾಗಿ ಚಾನಲ್ಗೆ ಬರ್ತಾಯಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ನಿಜ್ಗಲ್ ಬೆಟ್ಟ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.